ಇದು ಇಂಡಿಯಾ ಅಲ್ಲ, ಭಾರತ. ಈ ಮಣ್ಣಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕು. ಯಾಕೆ ಅಂದರೆ ಈ ಥರ ವಿಸ್ಮಯಗಳಲ್ಲಿ ಭಾಗಿಯಾಗಕ್ಕೆ. ಕುಂಭ ಅಂದ್ರೆ ಏನು, ಅದು ಇಲ್ಲೇ ಯಾಕೆ ನಡೆಯುತ್ತೆ, ಇಲ್ಲಿ ಮುಳುಗಿ ಎದ್ಬಿಟ್ರೆ ಪಾಪ ಎಲ್ಲ ಕಳೆದೋಗುತ್ತಾ? ಇದು ಮೀಡಿಯಾ ತೋರಿಸೋ ಥರ ಅಷ್ಟು ಚೆನ್ನಾಗಿದೆಯಾ? ಇಲ್ಲಿ ಹೇಗೆ ಬರೋದು, ಇಲ್ಲಿ ಏನೇನು ಮಾಡೋದು, ಪ್ರತಿ ಒಂದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕುಂಭ ನಡೆಯೋದು ತ್ರಿವೇಣಿ ಸಂಗಮ, 3 ನದಿ ಸೇರೋ ಜಾಗದಲ್ಲಿ. ಇವಾಗ ನಾವು ಇತ್ತಿರೋದು ಉತ್ತರ ಪ್ರದೇಶಲ್ಲಿರೋ ಪ್ರಯಾಗ್ರಾಜ್ ಅನ್ನೋ ಜಾಗಕ್ಕೆ. ಇದು ಇಲ್ಲೇ ಯಾಕೆ ನಡೆಯುತ್ತೆ ಅದನ್ನ ಮೊದಲು ಪ್ರಯಾಗ್ರಾಜ್ಗೆ ಹೋದ್ಮೇಲೆ ನೋಡೋಣ. ಪ್ರಯಾಗ್ರಾಜ್ಗೆ ನಾವು ಟ್ರೈನು, ಫ್ಲೈಟು, ನಮ್ಮದೇ ಸ್ವಂತ ಗಾಡಿಗಳಲ್ಲೂ ಬರ್ಬೋದು. ನಾನು ಹೋಗಿದ್ದು ಟ್ರೈನಲ್ಲಿ. ಟ್ರೈನಲ್ಲಿ 40 ಗಂಟೆಗಳ ಕಾಲ ಜರ್ನಿ ಆಗುತ್ತೆ. ರೀಚ್ ಆದಾಗ 11:15 ಹತ್ತತ್ರ ಆಗಿತ್ತು. ಬಸ್ಸಲ್ಲಿ ಬರ್ತಿರೋ, ಟ್ರೈನಲ್ಲಿ ಬರ್ತಿರೋ ತಲೆ ಕೆಡಿಸ್ಕೊಬೇಡಿ. ಎಲ್ಲಿಗೆ ಜನ ಹೋಯ್ತಾರೆ ಅವ್ರ ಹಿಂದೆ ಸುಮ್ಮನೆ ಹೋಯ್ತಾರೆ, ಅವರೇ ತಗೊಂಡೋಗಿ ಬಿಟ್ಬಿಡ್ತಾರೆ ನಿಮ್ಮನ್ನ. ಎಲ್ಲ ಹೋಯ್ತಿರ್ತಾರೆ ಅವ್ರ ಜೊತೆನೇ ಹೋಗಿ, ಅವರೇ ಹತ್ತಿಸ್ತಾರೆ, ಅವರೇ ಇಳಿಸ್ತಾರೆ. ಈ ಥರ ಫ್ರೀ ಬಸ್ಗಳು ಬೇಜಾನ್ ಜಾಗಗಳಿಂದ ಇದ್ದಾವೆ, ಅವರೇ ಕರ್ಕೊಂಡೋಗಿ ಎತ್ತಾಕ್ತಾರೆ. ಈ ಸಿಟಿ ರಾತ್ರಿ ಹೊತ್ತು ಅದ್ಭುತವಾಗಿ ಕಾಣಿಸುತ್ತೆ ಗುರು. Like these frozen melodies, and suddenly I only want to feel you breathe. ಎಲ್ಲ ಕಡೆಯಿಂದನೂ ಫ್ರೀ ಬಸ್ಗಳಿದಾವಂತೆ, ಹತ್ಕೊಳ್ಳಿ ಬಂದ್ಬಿಡಿ. ಇಲ್ಲಿ ತ್ರಿವೇಣಿ ಸಂಗಮ ಅಂತ ಒಂದು ಜಾಗ ಇದೆ. ಅಲ್ಲೇ ಎಲ್ಲ ಸಾಧುಗಳು ಬಂದು ಸ್ನಾನ ಮಾಡೋದು. ಆದರೆ ನಮ್ಮನ್ನು ಬೇರೆ ಜಾಗಕ್ಕೆ ಬಿಟ್ಟಿದ್ರು. ಅದ್ರ ನೆಕ್ಸ್ಟ್ ಡೇ ಶಾಹಿ ಸ್ನಾನದ ದಿನ ಆಗಿದ್ರಿಂದ ಎಲ್ಲ ರೂಟ್ಗಳನ್ನ ಮುಚ್ಚಿಬಿಟ್ಟಿದ್ರು. ಈಚೆಯಿಂದ ಆಚೆ ಹೋಗಾಗಿಲ್ಲ, ಆಚೆಯಿಂದ ಈಚೆ ಬರೋಂಗಿಲ್ಲ. ಶಾಹಿ ಅಂದರೆ ಈ 40 ದಿನದಲ್ಲಿ 5 ಇಂಪಾರ್ಟೆಂಟ್ ದಿನಗಳಿದ್ದಾವೆ. ಅವತ್ತು ನಮ್ಮ ಪ್ರಕೃತಿ ಮತ್ತು ಭೂಮಿ ಅದರದೇ ಆದ ಒಂದು ಆಯಾಮದಲ್ಲಿರುತ್ತೆ. ಅವತ್ತು ಶಕ್ತಿಗಳು ಜಾಸ್ತಿನೂ ಇರುತ್ತೆ ಅಂತ ಆ ದಿನಗಳಲ್ಲಿ ಜನ ತುಂಬ ಬರ್ತಾರೆ. ಫೆಬ್ರವರಿ 3 ಬಸಂತ ಪಂಚಮಿ ಆಗಿದ್ದರಿಂದ ಆವತ್ತು ತುಂಬ ಸಾಧುಗಳು ಬರ್ತಾರೆ, ತುಂಬ ಜನ ಬರ್ತಾರೆ ಅಂತ ಮೇನ್ ಬ್ರಿಡ್ಜ್ನೂ ಮುಚ್ಚಿಬಿಟ್ಟಿದ್ರು. ಆದರೆ ಹೆಂಗಾದ್ರೂ ದಾರಿ ಹುಡುಕ್ಲೇಬೇಕಲ್ಲ. ಇಲ್ಲಿವರೆಗೂ ಬಂದವ್ರನ್ನ ನೋಡಿದೆ ಹೆಂಗಪ್ಪ ಹೋಗೋದು? ಏನೇನೋ ಸರ್ಕಸ್ ಮಾಡಿದ್ವಿ, ಅಲ್ಲಿಗೆ ಹೋಗೋದೇ ಒಂದು ದೊಡ್ಡ ಸಾಹಸ ಆಗ್ಬಿಡ್ತು. ಪ್ರಯಾಗ್ರಾಜ್ಗೆ ಬಂದು ಇಳಿದಿದ್ದು 11:15ಗೆ. ಆದರೆ ತ್ರಿವೇಣಿ ಸಂಗಮ ತಲುಪೋಷ್ಟರಲ್ಲಿ ಬೆಳಗ್ಗೆ 4 ಗಂಟೆ ಆಗಿಬಿಡ್ತು. ನೀವೇನಾದರೂ ಬರ್ತಿದ್ದೀರಾ ಅಂದರೆ ಮೆಂಟಲಿ ಪ್ರಿಪೇರ್ ಆಗಿ ಬನ್ನಿ. ತುಂಬ ನಡೆಯೋಕ್ಕಿರುತ್ತೆ, ತುಂಬ ಅಂದರೆ ತುಂಬ. ನಮ್ಮ ಕರ್ನಾಟಕದ ವೆದರ್ ತುಂಬ ಚೆನ್ನಾಗಿದೆ, ಜಾಸ್ತಿನೂ ಇರಲ್ಲ, ಕಮ್ಮಿನೂ ಇರಲ್ಲ. ಆದರೆ ಪ್ರಯಾಗ್ರಾಜಲ್ಲಿ ತುಂಬ ಅಂದರೆ ತುಂಬ ಚಳಿ ಇರುತ್ತೆ. ಸಿಕ್ಕಾಪಟ್ಟೆ ಚಳಿ ಬೈ. ಹಾರ ಇಟ್ಕೊಂಡು ಹೋಯ್ತಿರೋದು ನೋಡ್ಬಿಟ್ಟು ನಾನು ಏನೋ ರಿಚುವಲ್ ಮಾಡ್ತವ್ರೆ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಕಳೆದೋಗ್ಬಿಡ್ತಾರೆ ಏನೋ ಬೈಕೋಸ್ಕರ ದಾರ ಇಟ್ಕೊಂಡು ಹೋಯ್ತಿರೋದಲ್ಲೆಲ್ಲ. ಇವತ್ತು ಫೆಬ್ರವರಿ 3 ಬಸಂತ ಪಂಚಮಿ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆ್ಯಕ್ಚುಲಿ ಒಂದು ಸ್ನಾನ ಮಾಡೋಕ್ಕೆ ಇಷ್ಟು ಜನ ಅಂದರೆ ಏನು ಗುರು ಇದು? ಕುಂಭ ಅಂದರೆ ಕಳಶ. ಅಮೃತಕ್ಕೋಸ್ಕರ ದೇವತೆ ಮತ್ತು ರಾಕ್ಷಸರು ಸಮುದ್ರನ ಕಡಿತಿರ್ತಾರೆ. ಅವಾಗ ಅಲ್ಲಿ ವಿಷ ಬರಕ್ಕೆ ಶುರು ಆಗುತ್ತೆ. ಅದನ್ನ ಸೃಷ್ಟಿಕರ್ತ ಶಿವ ಬಂದು ಕುಡಿತಾರೆ. ಆ ವಿಷ ದೇಹಕ್ಕೆ ಸೇರಬಾರ್ದು ಅಂತ ಪಾರ್ವತಿ ಬಂದು ಗಂಟ್ಲಲ್ಲೇ ತಡಿತಾರೆ. ಅದಕ್ಕೆ ಅವರು ನೀಲಕಂಠ, ವಿಷಕಂಠ ಆದ. ಆ ಅಮೃತನ ಗರುಡ ತಗೊಂಡ್ ಬರ್ಬೇಕಾದ್ರೆ 4 ಜಾಗದಲ್ಲಿ ಚೆಲ್ಲುತ್ತೆ. ಹರಿದ್ವಾರ್, ನಾಸಿಕ್, ಉಜ್ಜೈನ್ ಮತ್ತೆ ಪ್ರಯಾಗ್ರಾಜ್. ಆ ಅಮೃತ ಚೆಲ್ಲೋ 4 ಜಾಗದಲ್ಲೂ ಕುಂಭನ ಮಾಡ್ತಾರೆ. ಪ್ರತಿ ಒಂದು ನಡೀತಾ ಇರೋದು ಒಂದು ಸೈಕಲ್ ಅಲ್ಲಿ. ಪ್ರಕೃತಿ 12 ವರ್ಷ 6 ತಿಂಗಳಿಗೆ ಒಂದು ಸೈಕಲಲ್ಲಿ ಹೋಗ್ತಿರುತ್ತೆ. ನಮ್ಮ ದೇಹನೂ ಅಷ್ಟೇ, ಪ್ರತಿ 12 ವರ್ಷಕ್ಕೊಂದು ಸೈಕಲಲ್ಲಿ ಇರುತ್ತೆ, 12 ದಿನಕ್ಕೊಂದು ಸೈಕಲಲ್ಲಿ ಇರುತ್ತೆ, 12 ತಿಂಗಳಲ್ಲಿ ಒಂದು ಸೈಕಲಲ್ಲಿ ಇರುತ್ತೆ. 12 ವರ್ಷಕ್ಕೊಂದ್ಸಲ ಬಂದು ಸ್ನಾನ ಮಾಡೋದ್ರಿಂದ ಏನಾಗುತ್ತೆ? ಪಾಪ ಕಳೀತಾ, ಪುಣ್ಯ ಬರುತ್ತಾ, ಇಲ್ಲ ಮುಕ್ತಿ ಸಿಗುತ್ತಾ? ನಮ್ಮಿಡೀ ದೇಹ ಮತ್ತೆ ಈ ಜೀವನ ಎರಡೂ ನಿಂತಿರೋದು ಪಂಚಭೂತಗಳ ಮೇಲೆ. ಅದೇ ನೀರು, ಭೂಮಿ, ಬೆಂಕಿ, ಗಾಳಿ ಮತ್ತು ಆಕಾಶ. ನಮ್ಮ ದೇಹದ 72 ಭಾಗ ನೀರೇ ಇದೆ, ನಮ್ಮ ಭೂಮಿಲೂ 72 ಭಾಗ ನೀರೇ ಇರುತ್ತೆ. ಕುಂಭದಿಂದ ಒಂದು ದೊಡ್ಡ ಸೈಂಟಿಫಿಕ್ ರೀಸನ್ನೇ ಇದೆ, ಸೈನ್ಸು ತುಂಬಾ ಇದೆ. ಕುಂಭ ನಡೆಯೋದು 12 ವರ್ಷಕ್ಕೊಂದ್ಸಲ. ಆದರೆ ಈಗ ನಡೀತಾ ಇರೋ ಕುಂಭ 144 ವರ್ಷಕ್ಕೊಂದ್ಸಲ ನಡೆಯೋದು. ಅದಕ್ಕೆ ಇದನ್ನ ಮಹಾಕುಂಭ ಅಂತ ಕರೀತಾರೆ. ಕುಂಭ ಇದೇ ಟೈಮಲ್ಲಿ ಏನಕ್ಕೆ ಎಲ್ಲ ಇಲ್ಲಿ ಬಂದು ಒಂದು ಸ್ನಾನಕ್ಕೋಸ್ಕರ ಲಕ್ಷ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ. ಏನಕ್ಕೆ ಅಂದರೆ ಈ ಪಂಚಭೂತಗಳಲ್ಲೇ ಅತಿ ದೊಡ್ಡ ಜಾಗ ತಗೊಂಡಿರೋದು ನೀರು. ಈ ಪಂಚಭೂತಗಳು ನಮ್ಮ ದೇಹದೊಳಗೆ ಹೇಗೆ ನಡ್ಕೋತವೆ ಅನ್ನೋದ್ರ ಮೇಲೆ ನಾವು ಹೊರಗಿನ ಪ್ರಪಂಚದಲ್ಲಿ ನಡ್ಕೋತೀವಿ.
ಈ ಪ್ರಯಾಗ್ರಾಜಿಗೆ ಅಷ್ಟೊಂದು ಜನ ಸಾಧುಗಳು, ಅಘೋರಿಗಳು, ಯೋಗಿಗಳು ಮತ್ತು ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನಗಳು ಏನಕ್ಕೆ ಬರ್ತೀವಿ ಅಂದರೆ ಆ ಭೂತ ಶುದ್ಧಿನ ಮಾಡೋಕ್ಕೋಸ್ಕರ. ನಮ್ಮ ಭೂತ ಶುದ್ಧವಾಗಿದ್ದಾಗ ನಾವು ಭೂತ ಸಿದ್ಧಿ ಆಗಿರ್ತೀವಿ. ಪ್ರಯಾಗ್ರಾಜಲ್ಲಿ 3 ನದಿಗಳು ಸೇರಿ ತ್ರಿವೇಣಿ ಸಂಗಮ ಆಗುತ್ತೆ. ಮಾ ಗಂಗಾ, ಮಾ ಯಮುನಾ ಮತ್ತು ಮಾ ಸರಸ್ವತಿ. ಮಾತಾ ಗಂಗಾನ ಭಕ್ತಿಗೆ ಹೋಲಿಸ್ತಾರೆ, ಮಾ ಯಮುನಾನ ನಮ್ಮ ಕರ್ಮಕ್ಕೆ ಹೋಲಿಸ್ತಾರೆ, ಮಾ ಸರಸ್ವತಿ ತುಂಬ ಒಳಗರಿಯೋಳು, ಅದನ್ನು ನಮ್ಮ ಆತ್ಮಕ್ಕೆ ಹೋಲಿಸ್ತಾರೆ. ಇಲ್ಲಿ 2 ಕಡೆ ಸ್ನಾನ ಮಾಡ್ಬೋದು. ಒಂದು, ಎಲ್ಲ ದಡದಲ್ಲೂ ಅವರೊಂದು ಬ್ಯಾರಿಕೇಡ್ ಥರ ಹಾಕಿದ್ದಾರೆ, ಅದ್ರ ಒಳಗೆ ಸ್ನಾನ ಮಾಡ್ಬಿಟ್ಟು ಬರ್ಬೋದು. ಇಲ್ಲ ಅಂದರೆ ಸಪ್ರೇಟಾಗಿ ಬೋಟ್ಗಳನ್ನ ತಗೊಂಡು ತ್ರಿವೇಣಿ ಎಲ್ಲ ಆಗುತ್ತೆ, 2 ಸಪ್ರೇಟಾಗಿರೋ ಒಂದು ಜಾಗ ಇದೆ, ಆ ಜಾಗಕ್ಕೆ ಬಂದು ಬೇಕಂದರೆ ಸ್ನಾನ ಮಾಡ್ಬೋದು. ಗಂಗಾ ನದಿ ಎಷ್ಟು ಪವಿತ್ರವಾಗಿರೋದು ಅಂದರೆ, ಆಗ ಕಾಲರಾ ಬಂದಿದ್ದ ಟೈಮಲ್ಲಿ ಕಾಲರಾ ಬ್ಯಾಕ್ಟೀರಿಯಾನ ಆ್ಯಂಟಿ ಬ್ಯಾಕ್ಟೀರಿಯಲ್ ತಿನ್ನುವಂಥ ಗುಣಗಳು ಈ ಗಂಗಾ ವಾಟರ್ಗಿದೆಯಂತೆ. ಆಮೇಲೆ ಬ್ರಿಟಿಷ್ ನಮ್ಮ ದೇಶದಿಂದ ಏನೇ ಲೂಟಿ ಹೊಡಿತಿದ್ರು ಅವ್ರ ಶಿಪ್ಗಳಲ್ಲಿ ಯಾವಾಗಲೂ ಗಂಗಾ ವಾಟರ್ ಲೋಡ್ ಆಗಿರ್ತಿತ್ತು. ಯಾಕೆಂದರೆ ಗಂಗಾ ನೀರು ಕೆಡೋದೇ ಇಲ್ಲ. ಇವಾಗಲೂ ಎಷ್ಟೋ ಜನ ಬಾಟ್ಲುಗಳಿಗೆ ತುಂಬಿಸ್ಕೊಂಡೋಗಿ ಮನೇಲಿ ಇಟ್ಕೋತಾರೆ, ತಾವು ಸಾಯ್ಬೇಕಾದ್ರೆ ಕೊನೆ ಗುಟ್ಕಾದ್ರೂ ಗಂಗಾ ಜಲ ಕುಡಿಯೋಣ ಅಂತ. ಹೀಗೆ ಸೈಂಟಿಫಿಕಲಿ ಬೇಜಾನಿದೆ. ಗಂಗಾ ಯಮುನಾ ಸರಸ್ವತಿ ಹತ್ರ ಬನ್ನಿ, ನಾನು ಒಬ್ಬನೇ ಮುಳುಗಲ್ಲ, ಹಾಗೆ ಮುಳುಗೋಣ. ಹರ ಹರ ಗಂಗೆ. ಪ್ರಯಾಗ್ರಾಜ್ ವಿಷಯಕ್ಕೆ ಬಂದರೆ ಇಲ್ಲಿ ಆರಾಮಾಗಿ ಓಡಾಡ್ಬೋದು. ತುಂಬ ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ, ಎಲ್ಲಿ ನೋಡಿದ್ರು ಪೊಲೀಸ್ನವ್ರು ಇದ್ದಾರೆ, ಎಲ್ಲ ಕಡೆ ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡಿದ್ದಾರೆ. ಟ್ರಾವೆಲ್ ಮಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬ ಸೇಫ್. ಆದರೆ ತುಂಬ ನಡಿಬೇಕು, ಫಿಸಿಕಲಿ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ಇನ್ನು ಅಘೋರಿಗಳು ಮತ್ತು ನಾಗಸಾಧುಗಳು ತುಂಬ ಕಡೆ ಇದ್ದಾರೆ ಇಲ್ಲಿ. ಅವರು ಸ್ನಾನ ಮಾಡೋಕ್ಕೆ ಅಂತಲೇ ಸೆಪ್ರೇಟ್ ಜಾಗಗಳನ್ನೂ ಮಾಡಿದ್ದಾರೆ. ಅವ್ರು ನಮ್ಗಳ ಜೊತೆ ಅಷ್ಟು ಸುಲಭದಲ್ಲಿ ಮಿಂಗಲ್ ಆಗಲ್ಲ. ಯಾಕೆ ಅಂದರೆ ಅವರು ಈ ದೇಹದ ಎಲ್ಲ ಲಿಮಿಟೇಷನ್ಸ್ಗಳನ್ನ ದಾಟಿದ್ದಾರೆ. ಅವರು ಪ್ರಕೃತಿ ಜೊತೆ ಸಂಪೂರ್ಣವಾಗಿ ಹೊಂದ್ಕೊಬಿಟ್ಟಿದ್ದಾರೆ. ಅವ್ರ ಹತ್ರ ನಾವು ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಮನುಷ್ಯತ್ವ ಇಟ್ಕೊಂಡಿರಬೇಕು. ಅವ್ರನ್ನ ಹೇಗೇಗೋ ನೋಡೋದು, ಹೇಗೇಗೋ ಮಾತಾಡೋದನ್ನ ಮಾಡಬಾರ್ದು. ಅವರು ಯಂತ್ರ ಮಂತ್ರ ತಂತ್ರ 3ರಲ್ಲೂ ತುಂಬ ಅಡ್ವಾನ್ಸ್ಡ್ ಆಗಿರ್ತಾರೆ. ಕುಂಭಕ್ಕೆ ಬರೋ ಜನ ಮಾತ್ರ ಕ್ರೇಜಿ ಗುರು.